ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಸೂರ್ಯ ನಮಸ್ಕಾರ ಈ ಒಂದು ಪ್ರಾಯೋಗಿಕ ವಿಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಹೋದ ತರಗತಿಯಲ್ಲಿ ನಾನು ಸೂರ್ಯ ನಮಸ್ಕಾರದ ತಾತ್ವಿಕ ವಿಭಾಗದ ಕುರಿತು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇವಾಗ ಪ್ರಾಕ್ಟಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದರು ಅವ್ರ ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಸೂರ್ಯ ನಮಸ್ಕಾರ ಮತ್ತು ಆಸನಗಳು ಇಲ್ಲಿ ನಾವೇನು ತಿಳ್ಕೊತೀವಿ ಅಂದರೆ, ಈ ಪಾಠದಲ್ಲಿ ಸೂರ್ಯ ನಮಸ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ನಿಯಮಗಳು ತಿಳ್ಕೊತೀವಿ. ಪ್ರಾರಂಭದ ಸ್ಥಿತಿ, ಸೂರ್ಯ ನಮಸ್ಕಾರದ ಹಂತಗಳು, ನಿಂತು ಮಾಡುವ ಆಸನಗಳು, ಕುಳಿತು ಮಾಡುವ ಆಸನಗಳು, ಮಲಗಿ ಮಾಡುವ ಆಸನಗಳು ಎಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊತೀವಿ. ಪ್ರಾರಂಭದ ಸ್ಥಿತಿ ಅಥವಾ ಸಮಸ್ಥಿತಿ ಅಂತ ಕರಿತೀವಿ. ಇಲ್ಲಿ ಎರಡು ಪಾದಗಳು ಏನಿರಬೇಕು, ಜೋಡಿಸಿರಬೇಕು. ಶರೀರದ ನಿಲುವು ನೇರವಾಗಿರಬೇಕು ಮತ್ತು ನೇರವಾಗಿ ನೋಡುತ್ತಿರಬೇಕು. ಕೈಗಳು ತೊಡೆಯ ಪಕ್ಕದಲ್ಲಿ ನೇರವಾಗಿದ್ದು ಕೈ ಬೆರಳು ನೇರಕ್ಕಿರಬೇಕು. ಕೈಗಳು ತೊಡೆಯ ಪಕ್ಕದಲ್ಲಿ ನೇರವಾಗಿದ್ದು ಕೈ ಬೆರಳಿನಿರಬೇಕು, ನೇರಕ್ಕಿರಬೇಕು. ಇದಕ್ಕೆ ಏನಂತೀವಿ? ಸಮಸ್ಥಿತಿ ಅಂಥೇಳಿ ಕರಿತೀವಿ. ಸೂರ್ಯ ನಮಸ್ಕಾರನ ಮುಖ್ಯವಾಗಿ 12 ಹಂತಗಳಲ್ಲಿ ನೋಡ್ತೀವಿ. 10 ಹಂತಗಳಲ್ಲಿ ಮಾಡ್ತಾರೆ, ಆದರೆ ನಮಗೆ ಇಲ್ಲಿ ಬುಕ್ಸಲ್ಲಿ 12 ಹಂತ ಕೊಟ್ಟಿದ್ದರಿಂದ ನಾವು 12 ಹಂತನೇ ನೆನ್ಪಿಟ್ಕೊಂಡು ಎಕ್ಸಾಮಲ್ಲಿ ಕೇಳಿದ್ರೆ 12 ಹಂತನೇ ಅಂತೆ ಹಾಕಬೇಕು. ಇಲ್ಲಿ ಗಮನಿಸಿ, ಇದು ಎಲ್ಲ ನಿಂತು ಮಾಡುವ ಆಸನಗಳಿಗೆ ಪ್ರಾರಂಭದ ಸ್ಥಿತಿಯಾಗಿರ್ತೈತಿ. ಈ ಒಂದು ಪ್ರಾರಂಭದ ಸ್ಥಿತಿ ಏನಿದೆ ಅದು ಎಲ್ಲ ನಿಂತು ಮಾಡುವಂತಹ ಎಲ್ಲ ಒಂದು ಆಸನಗಳಿಗೆ ಪ್ರಾರಂಭದ ಸ್ಥಿತಿ ಈ ರೀತಿಯೇ ಇರಬೇಕು. ಇವಾಗ ಹಂತ 1 ನೋಡಿರಿ, ನಮಸ್ಕಾರ ಸ್ಥಿತಿ ಅಥವಾ ನಮಸ್ಕಾರಾಸನ ಅಂತೇಳಿ ಇದಕ್ಕೆ ಕರಿತೀವಿ. ಎರಡು ಕೈಗಳನ್ನು ಎದೆಯ ಮುಂಭಾಗದಲ್ಲಿ, ಹಸ್ತಗಳನ್ನು ಪರಸ್ಪರ ಜೋಡಿಸಿ ಚಿತ್ರದಲ್ಲಿ ಕಾಣಿಸಿದಂತೆ ನೋಡಬೇಕು, ನಿಲ್ಲಬೇಕು. ಇದಕ್ಕೆ ಏನಂತೀವಿ? ನಮಸ್ಕಾರಾಸನ ಅಂಥೇಳಿ ಕರಿತೀವಿ. ಹಂತ 2 ನಮಸ್ಕಾರ ಸ್ಥಿತಿಯಿಂದ ಪ್ರಾರಂಭಗೊಂಡು ಊರ್ಧ್ವಾಸನ ಅಂತೇಳಿ ಕರಿತೀವಿ. ಇದಕ್ಕೆ ಹಂತ 2 ಊರ್ಧ್ವಾಸನ ಅಂತೇಳಿ ಕರಿತೀವಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲಕ್ಕೆತ್ತಿ ಹಿಂದಕ್ಕೆ ಬಾಗಬೇಕು. ಹಿಂದಕ್ಕೆ ಬಾಗುವುದರಿಂದ ಬೆನ್ನಿನ ಹುರಿಯ ಮೇಲೆ ಉಂಟಾಗುವ ಒತ್ತಡ ಮತ್ತು ಹೊಟ್ಟೆಯ ಸ್ನಾಯು ಸೆಳೆತವನ್ನು ಸಾಧಕರು ನೋಡೋಕ್ಕಿಲ್ಲಿ ಗಮನಿಸಬೇಕು. ಇದಕ್ಕೇನಂತೀವಿ? ಉದ್ವಾಸನ ಅಂಥೇಳಿ ಕರಿತೀವಿ. ನಮಸ್ಕಾರಾಸನ, ಉದ್ವಾಸನ ಅಂಥೇಳಿ ಕರಿತೀವಿ. ಅಥವಾ 1 2 3 ಅಂಥೇಳಿ ಕೂಡ ನಾವು ಹಾಕ್ಕೊಂಡು ಮಾಡ್ತೀವಿ. ಇದರಿಂದ ಏನು ಲಾಭ ಆಗ್ತೈತಿ? ನಾವು ಉದ್ವಾಸನ ಮಾಡೋದ್ರಿಂದ ಏನು ಲಾಭ ಆಗ್ತದೆ ಅಂದರೆ, ತೊಡೆ ಮತ್ತು ಹಿಂಭಾಗದ ಸ್ನಾಯುಗಳು ಶಕ್ತಿಯುತವಾಗ್ತವೆ. ಹಾಗಾಗಿ ನಾವು ಉದ್ವಾಸನ ಮಾಡಬೇಕು. ಈಗ ಹಂತ 3 ಹಸ್ತ ಪಾದಾಸನ ಅಂಥೇಳಿ ಕರಿತೀವಿ. ಇದಕ್ಕೆ ನಿಧಾನವಾಗಿ ಉಸಿರನ್ನು ರೇಚಕ ಮಾಡುತ್ತಾ ಮುಂದಕ್ಕೆ ಬಾಗುತ್ತಾ ಎರಡು ಹಸ್ತಗಳನ್ನು ಪಾದದ ಪಕ್ಕದಲ್ಲಿ ತಂದು ಅಂಗೈಪೂರ್ಣ ನೆಲದ ಮೇಲೆ ಏನಿರಬೇಕು, ಊರಬೇಕು. ಇದಕ್ಕೇನಂತೀವಿ? ಹಸ್ತಪಾದಾಸನ ಅಂತೇಳಿ ಕರಿತೀವಿ. ಕಾಲುಗಳನ್ನು ಇಲ್ಲಿ ಮಡಚಬಾರ್ದು. ಇದೇ ನೋಡ್ರಿ ಹಸ್ತಪಾದಾಸನ. ಕಾಲುಗಳನ್ನು ಮಡಚಬಾರ್ದು. ಮುಖ ಕಾಲಿನ ಮಂಡಿಗಳಿಗೆ ತಾಗಿರಲಿ. ಸಾಧ್ಯವಾದರೆ ಎದೆಯನ್ನು ತೊಡೆಗೆ ನೋಡಬೇಕು, ನಾವು ತಾಗಿಸಬೇಕು. ಈ ಆಸನದಿಂದ ಕಿಬ್ಬೊಟ್ಟೆ, ಸೊಂಟದ ಭಾಗ, ಕಾಲುಗಳ ಸ್ನಾಯು ಸೆಳೆತವನ್ನು ಸಾಧಕರು ನೋಡಬೇಕು, ಗಮನಿಸಬೇಕು. ಇದರಿಂದ ಲಾಭ ಏನು? ಹಸ್ತಪಾದಾಸನ ಮಾಡೋದ್ರಿಂದ ನಮಗೇನು ಲಾಭ ಸಿಗ್ತೈತೆ ಅಂದರೆ, ದೇಹದ ಎಲ್ಲ ಅಂಗಗಳಿಗೆ ವ್ಯಾಯಾಮ ಸಿಗುವುದಲ್ಲದೆ ಮೆದುಳಿಗೆ ಏನಾಗ್ತೈತೆ? ರಕ್ತ ಪರಿಚಲನೆ ಹೆಚ್ಚಾಗ್ತೈತೆ. ಈಗ ಸ್ನಾಯುಗಳಲ್ಲಿ ನೋಡ್ರಿ, ಹಂತ 4 ಇಲ್ಲೇ ನೋಡ್ಬೇಕಂದ್ರೆ ಏಕಪಾದ ಪ್ರಸರಣಾಸನ. ಇದೇ ಒಂದು ಏಕಪಾದ ಪ್ರಸರಣಾಸನ. ಶ್ವಾಸವನ್ನು ತೆಗೆದುಕೊಂಡು ಎರಡು ಹಸ್ತಗಳನ್ನು ನೆಲಕ್ಕೆ ತಾಗಿ ಭದ್ರಗೊಳಿಸುತ್ತಾ ಎಡಗಾಲನ್ನು ಮಡಚಿ ಎದೆಯ ಹತ್ತಿರ ತರಬೇಕು. ಎಡಗಾಲನ್ನು ಮಡಚಬೇಕು, ಎದೆ ಹತ್ತಿರ ತರಬೇಕು. ಬಲಗಾಲನ್ನು ನೇರವಾಗಿ ಚಾಚಿರಬೇಕು. ಬಲಗಾಲಿನ ಮೊಣಕಾಲು ಮತ್ತು ಬೆರಳು ನೆಲಕ್ಕೆ ತಾಗಿರಬೇಕು. ಬೆನ್ನಿನ ಭಾಗ ಬಿಲ್ಲಿನಂತೆ ಬಾಗಿಸಿ ಮುಖವನ್ನು ನೆಲಕ್ಕೆ ಎತ್ತಬೇಕು. ದೃಷ್ಟಿ ಏನಿರಬೇಕು? ಇಲ್ಲಿ ಮೇಲಕ್ಕಿರಬೇಕು. ಇದಕ್ಕೇನಂತೇನೋ ಏಕಪಾದ ಪ್ರಸರಣಾಸನ ಅಂತೇಳಿ ಕರಿತೀವಿ. ಹಾಗಾದರೆ ಇದರಿಂದ ಏನು ಲಾಭ ಆಗ್ತೈತೆ ಅಂದರೆ, ಈ ಆಸನದಿಂದ ಬೆನ್ನಿನ ಸ್ನಾಯುಗಳು ಸಡಿಲಗೊಳ್ಳಲು ಏನಾಗ್ತೈತಿ? ಈ ಆಸನ ನಮಗೆ ಹೆಲ್ಪ್ ಆಗ್ತೈತಿ. ಯಾವುದು? ಏಕಪಾದ ಪ್ರಸರಣಾಸನ.
ಈಗ ದ್ವಿಪಾದ ಪ್ರಸರಣಾಸನ. ಇಲ್ಲಿ ಉಸಿರನ್ನು ನೋಡ್ಬೇಕು, ನಾವು ರೇಚಕ ಮಾಡಬೇಕು, ಅಂದರೆ ಉಸಿರನ್ನು ಬಿಡಬೇಕು. ದ್ವಿಪಾದ ಪ್ರಸರಣಾಸನ ಅಂತೇಳಿ ಕರಿತೀವಿ. ಇದಕ್ಕೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗಾಲನ್ನು ಬಲಗಾಲಿನೊಂದಿಗೆ ಜೋಡಿಸಬೇಕು. ಏನು ಮಾಡಬೇಕು? ಎಡಗಾಲನ್ನು ಬಲಗಾಲಿನೊಂದಿಗೆ ಜೋಡಿಸಬೇಕು. ಶರೀರವು ಇಳಿಜಾರು ಸ್ಥಿತಿಯಲ್ಲಿರಬೇಕು. ಎರಡು ಮೊಣಕೈ ಮತ್ತು ಮೊಣಕಾಲು ನೇರವಾಗಿರಲಿ. ಶರೀರದ ತೂಕವನ್ನು ಎರಡು ಕೈಗಳ ಮೇಲೆ ಹಾಗೂ ಕಾಲುಗಳ ಮೇಲೆ ಏನು ಮಾಡಬೇಕು? ನಾವು ಒರಗಿಸಬೇಕು. ಎಲ್ಲ ಕೈಗಳು ಮತ್ತು ಕಾಲುಗಳಲ್ಲಿ ನಾವು ಏನು ಮಾಡಬೇಕು? ಸಮವಾಗಿ ಶಕ್ತಿಯನ್ನು ಹಾಕಬೇಕು. ಹಾಗಾದರೆ ಈ ದ್ವಿಪಾದ ಪ್ರಸರಣಾಸನದಿಂದ ಏನು ಲಾಭ ಆಗ್ತದೆ ನಮಗೆ ಅಂದರೆ, ಈ ಸ್ಥಿತಿಯ ಆಸನದಿಂದ ಕೈ ಕಾಲುಗಳ ಸ್ನಾಯುಗಳು ಕೂಡ ಏನಾಗ್ತವೆ? ಬಲಗೊಳ್ಳಲು ಸಹಕಾರಿಯಾಗ್ತವೆ. ಈಗ ಭೂಧರಾಸನ. ಇದೇ ಭೂಧರಾಸನ. ಇಲ್ಲಿ ನಾವು ಉಸಿರನ್ನು ರೇಚಕ ಮಾಡಬೇಕು, ಉಸಿರನ್ನು ಬಿಡಬೇಕು. ಕಾಲುಗಳನ್ನು ಮತ್ತು ತೋಳುಗಳನ್ನು ನೇರವಾಗಿಸುತ್ತಾ ಪಾದಗಳನ್ನು ನೆಲಕ್ಕೆ ಊರಲು ಪ್ರಯತ್ನಿಸಬೇಕಿಲ್ಲಿ. ತಲೆಯನ್ನು ಎರಡು ತೋಳುಗಳ ಮಧ್ಯದಲ್ಲಿ ಬಾಗಿಸುತ್ತಾ ಕೆಳಗೆ ತರಬೇಕು. ಸಂಪೂರ್ಣ ದೇಹವು ಏನಾಗಿರಬೇಕು? ತ್ರಿಕೋನಾಕೃತಿಯಂತೆ ಕಾಣಬೇಕು. ಪೃಷ್ಠದ ಭಾಗವನ್ನು ಮೇಲೆತ್ತಿರಬೇಕು. ದೃಷ್ಟಿ ಹೆಬ್ಬೆರಳು ಅಥವಾ ನಾಭಿಯ ಕಡೆಗೆ ಏನಿರಬೇಕು? ಇಲ್ಲಿ ಗಮನ ಇರಬೇಕು. ಇದರಿಂದ ಲಾಭ ಏನು ಅಂಥೇಳಿ ನೋಡಿರಿ. ಈ ಸ್ಥಿತಿಯಲ್ಲಿ ಕಾಲು, ಕೈ ಮತ್ತು ಸೊಂಟದ ಭಾಗವು ಏನಾಗ್ತದೆ? ಬಲಗೊಳ್ಳಲು ಸಹಕಾರಿಯಾಗ್ತದೆ. ಎರಡು ಮೊಣಕಾಲುಗಳನ್ನು ನೋಡಿರಿ. ನೆಕ್ಸ್ಟ್ ಹಂತ 7 ಪೂರಕ ರೇಚಕ ಮಾಡಬೇಕಿಲ್ಲಿ. ಇದಕ್ಕೆ ಸಾಷ್ಟಾಂಗ ಪ್ರಾಣಿಯ ಪತಾಸನ ಅಂತೇಳಿ ಕರಿತೀವಿ. ಅಷ್ಟಾಂಗ ನಮನಾಸನ ಅಂತ ಕೂಡ ಇದಕ್ಕೆ ಕರೀತಾರೆ. ಇಲ್ಲಿ ಕೂಡ ಸ್ನಾಯು ಬಲಗೊಳ್ಳಲು ಏನಾಗ್ತದೆ? ಸಹಕಾರಿ ಆಗ್ತದೆ. ಎರಡು ಮೊಣಕಾಲುಗಳು ನೆಲಕ್ಕೆ ತಾಗಿಸಬೇಕು. ನಂತರ ಎದೆ ಮತ್ತು ಹಣೆಯನ್ನು ನೆಲಕ್ಕೆ ತಾಗಿಸಬೇಕು. ಹೊಟ್ಟೆಯ ಭಾಗ ಹೊಕ್ಕಳು ನೆಲಕ್ಕೆ ತಾಗಕೊಡೋದು. ಹೊಟ್ಟೆಯ ಭಾಗ ಹೊಕ್ಕಳು ನಾವು ನೆಲಕ್ಕೆ ತಾಗಬಾರ್ದಿಲ್ಲ. ಈ ಸ್ಥಿತಿಯಲ್ಲಿ ಹಸ್ತಗಳು, ಪಾದಗಳು, ಎದೆ, ಹಣೆ, ಮೊಣಕಾಲು ಹೀಗೆ ಶರೀರದ 8 ಅಂಗಗಳು ನೆಲಕ್ಕೆ ತಾಗಿರಬೇಕು. ಹಾಗಾದರೆ ಇದರಿಂದ ಏನು ಲಾಭ ಆಗ್ತೈತಿ ನಮಗೆ ಅಂದರೆ, ಈ ಸ್ಥಿತಿಯ ಆಸನದಿಂದ ಶರೀರದ ಎಲ್ಲ ಅಂಗಗಳಿಗೆ ಏನಾಗ್ತೈತಿ? ವ್ಯಾಯಾಮ ಸಿಗ್ತೈತಿ. ಹಂತ 8 ಪೂರಕ ಮಾಡಬೇಕಿಲ್ಲಿ. ಇದಕ್ಕೆ ಭುಜಂಗಾಸನ ಅಂಥೇಳಿ ಕರಿತೀವಿ. ಪೂರಕ ಮಾಡುತ್ತಾ ಅಂದರೆ ಉಸಿರನ್ನು ಹೊರಗೆ ಬಿಡುತ್ತಾ ಕೈಗಳ ಬಲದ ಮೇಲೆ ಶರೀರವನ್ನು ಮುಂದಕ್ಕೆ ತೂಗಿಸಿ ಎದೆ ಮತ್ತು ತಲೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಎತ್ತಬೇಕು. ಮಂಡಿಗಳು ಏನಿರಬೇಕಿಲ್ಲಿ? ನೆಲಕ್ಕೆ ತಾಗಿರಬೇಕು. ಹಾಗಾದರೆ ಇದರ ಲಾಭ ಏನು? ಭುಜಂಗಾಸನ ಮಾಡೋದ್ರಿಂದ ಏನು ಲಾಭ ಆಗ್ತಿದೆ ನೋಡಿರಿ. ಈ ಸ್ಥಿತಿಯ ಆಸನದಿಂದ ಸೊಂಟದ ಭಾಗ, ಹೊಟ್ಟೆಯ ಭಾಗ ಬಲಗೊಳ್ಳಲು ಏನಾಗ್ತೈತಿ? ಸಹಕಾರಿ ಆಗ್ತೈತಿ. ಅದರಿಂದ ಭುಜಂಗಾಸನದಿಂದ. ಹಂತ 9 ರೇಚಕ ಮಾಡಬೇಕಿಲ್ಲಿ. ಇದ್ರ ಉಸಿರು ಬಿಡಬೇಕು. ಇದಕ್ಕೆ ಭೂಧರಾಸನ ಅಂತೀವಿ. ಕಾಲುಗಳನ್ನು ಮತ್ತು ತೋಳುಗಳನ್ನು ನೇರವಾಗಿಸುತ್ತಾ ಪಾದಗಳು ನೆಲಕ್ಕೆ ಊರಲು ಪ್ರಯತ್ನಿಸಬೇಕು. ತಲೆಯನ್ನು ಎರಡು ತೋಳುಗಳ ಮಧ್ಯದಲ್ಲಿ ಬಾಗಿಸುತ್ತಾ ಕೆಳಗೆ ತರಬೇಕು. ಸಂಪೂರ್ಣ ದೇಹವು ಏನಾಗಿರಬೇಕು? ತ್ರಿಕೋನಾಕೃತಿಯಂತೆ ಕಾಣಬೇಕು. ಪೃಷ್ಠದ ಭಾಗವನ್ನು ಮೇಲೆತ್ತಿರಬೇಕು. ದೃಷ್ಟಿ ಹೆಬ್ಬೆರಳು ಮತ್ತು ನಾಭಿಯ ಕಡೆಗೆ ಗಮನ ಇರಬೇಕಿಲ್ಲಿ. ಹಾಗಾದರೆ ಇದರ ಲಾಭ ಏನು ಅಂದರೆ, ಇದರಿಂದ ತೊಡೆ ಮತ್ತು ಕೈಗಳ ಸ್ನಾಯುಗಳು ಏನಾಗ್ತವೆ? ಬಲಗೊಳ್ಳುತ್ತವೆ. ಈಗ ಹಂತ 10 ಏಕಪಾದ ಪ್ರಸರಣಾಸನ. ಇಲ್ಲಿ ಹಂತ 3ರಲ್ಲಿ ಇರುವಂತೆ ನಿಯಮಗಳು ಇಲ್ಲಿ ಪಾಲಿಸಬೇಕು. ಏಕೆಂದರೆ ಅಲ್ಲಿ ಏಕಪಾದ ಪ್ರಸರಣಾಸನ ಇಲ್ಲಿ ಇದೆ, ಅದಕ್ಕೆ ಅಲ್ಲಿ ನಿಯಮ ಇಲ್ಲಿ ಪಾಲಿಸಬೇಕು. ಹಂತ 11 ನೋಡಿರಿ, ಹಸ್ತಪಾದಾಸನ. ಇದನ್ನು ಕೂಡ ಹಂತ 4ರ ನಿಯಮಗಳನ್ನು ಇಲ್ಲಿ ಪಾಲಿಸಬೇಕು. ಯಾಕಂದರೆ ಅಲ್ಲಿ ಬರ್ತೈತೆ, ರಿಪೀಟ್ ಆಗೋದರಿಂದ ಹಾಕ್ಕೊಟ್ಟಿದ್ದಾರೆ ಅಂತ ಎಲ್ಲ ನೋಡ್ಕೊಳ್ರಿ ನೀವು. ಇವಾಗ ನಮಸ್ಕಾರಾಸನ. ಇಲ್ಲಿ ನಮಸ್ಕಾರಾಸನ ಕೂಡ ಏನಾಗ್ತೈತಿ? ರಿಪೀಟ್ ಆಗ್ತೈತಿ. ಅದರಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ನಮಸ್ಕಾರ ಸ್ಥಿತಿಯಲ್ಲಿರಬೇಕು. ಎರಡು ಕೈಗಳು ಎದೆಯ ಮುಂಭಾಗದಲ್ಲಿ, ಹಸ್ತಗಳು ಪರಸ್ಪರ ಜೋಡಿಸಿ ಚಿತ್ರದಲ್ಲಿ ಕಾಣಿಸಂತೆ ನಿಲ್ಲಬೇಕು. ನಮಸ್ಕಾರಾಸನದಿಂದ ಸಮಸ್ಥಿತಿ ಪ್ರಾರಂಭದ ಸ್ಥಿತಿಯನ್ನು ಮಾಡಿರುವಂತೆ ಮಾಡಬೇಕು. ಇದಕ್ಕೆ ನಮಸ್ಕಾರ ಸ್ಥಿತಿ ಅಂತೇಳಿ ಕರಿತೀವಿ. ನಿಂತು ಮಾಡುವ ಆಸನಗಳು. ಇಲ್ಲಿ ಪ್ರಾರಂಭದ ಸ್ಥಿತಿ ಅಥವಾ ಸಮಸ್ಥಿತಿ ನೋಡಿರಿ. ಎರಡು ಪಾದಗಳನ್ನು ಜೋಡಿಸಿರಬೇಕು. ಶರೀರದ ನಿಲುವು ನೇರವಾಗಿರಬೇಕು ಮತ್ತು ನೇರವಾಗಿ ನೋಡ್ತಾ ಇರಬೇಕು. ಕೈಗಳು ತೊಡೆಗಳ ಪಕ್ಕದಲ್ಲಿ ನೇರವಾಗಿದ್ದು ಕೈ ಬೆರಳು ನೇರವಾಗಿರಬೇಕು. ಇದಕ್ಕೇನಂತೀವಿ? ಪ್ರಾರಂಭದ ಸ್ಥಿತಿ ಅಥವಾ ಸಮಸ್ಥಿತಿ ಅಂತೇಳಿ ಕರಿತೀವಿ. ಇವಾಗ ತಾಡಾಸನ. ನಿಂತು ಮಾಡುವ ಆಸನದಲ್ಲಿ ಮೊದಲನೇದು ತಾಡಾಸನ. ತಾಡ ಅಂದರೆ ಬೆಟ್ಟ ಅಥವಾ ಪರ್ವತ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಪರ್ವತದಂತೆ ನಿಲ್ಲುವುದಕ್ಕೆ ಏನಂತೀವಿ ನಾವು? ತಾಡಾಸನ ಅಂತೇಳಿ ಕರಿತೀವಿ. ಈಗ ಆಸನ ಮಾಡುವ ವಿಧಾನ. ತಾಡಾಸನ ಯಾವ ರೀತಿ ನಾವು ಮಾಡಬೇಕು ಅಂತೇಳಿ, ಪ್ರಾರಂಭದ ಸ್ಥಿತಿ ಅಥವಾ ಸಮಸ್ಥಿತಿ ಅಂತ ಕರಿತೀವಿ. ಎರಡು ಪಾದಗಳನ್ನು ಜೋಡಿಸಿರ್ಬೇಕಿಲ್ಲಿ. ಶರೀರದ ನಿಲುವು ನೇರವಾಗಿರಬೇಕು. ದೃಷ್ಟಿ ನೇರವಾಗಿ ಮುಂದೆ ನೋಡ್ತಾ ಇರಬೇಕು.
ಕೈಗಳ ಪಕ್ಕದಲ್ಲಿ ನೇರವಿದ್ದು ಕೈಗಳು ಪಕ್ಕದಲ್ಲಿ ನೇರವಾಗಿದ್ದು ಕೈ ಬೆರಳು ನೇರಕ್ಕಿರಬೇಕು. ತಲೆಯ ಮೇಲೆ ಎತ್ತಿ ಕೈ ಜೋಡಿಸಿರಬೇಕು. ಇದೆಲ್ಲ ನಮ್ಗೆ ಎಕ್ಸಾಮ್ ಅಂತೇನು ಕೇಳಲ್ಲ, ಆದರೆ ನಾವು ಒಂದ್ಸರಿ ಏನೇನಾರ ಪಾಯಿಂಟ್ಸ್ ಸಿಗ್ತವೇನೋ ಅಂತೇಳಿ ಅಂತೇಳಿ ನೋಡ್ಕೊಳ್ಳೋಣ ನಾವು. ಯಾಕಂದರೆ ಇದು ಪ್ರಾಕ್ಟಿಕಲ್ ಮಾಡಿಸ್ಬೇಕಾದ್ರೆ ಬೇಕಾಗುತ್ತೆ, ಎಕ್ಸಾಮ್ ಪರ್ಪೋಸ್ ಏನು ಬರೋದೇ ಇಲ್ಲ. ಆದರೆ ತಾಡಾಸನ, ನಿಂತು ಮಾಡುವ ಆಸನ, ಕುಂತು ಮಾಡೋ ರೀತಿ ಕೇಳ್ತಾರೆ. ಆದರೆ ನಾವು ಯಾಕೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಇವಾಗ ಕೈಗಳನ್ನು ಪಕ್ಕದಿಂದ ಮೇಲಕ್ಕೆ ನೋಡಿರಿ, ಕೈಗಳನ್ನು ಪಕ್ಕದಿಂದ ಮೇಲೆತ್ತಿ ತಲೆಯ ಮೇಲ್ಗಡೆ ಜೋಡಿಸಿರಬೇಕು. ಈ ರೀತಿ ಜೋಡಿಸಿರಬೇಕು. ಸರಿ, ಇದು ಉತ್ಕಟಾಸನದ ಇದು ತಾಡಾಸನದ ಚಿತ್ರ. ಇದರ ಲಾಭ ನೋಡ್ರಿ ಏನು ಸಿಗುತ್ತೆ ನಾವು ತಾಡಾಸನ ಮಾಡೋದಂದ್ರೆ, ಈ ಆಸನವು ಶರೀರದ ನಿಲುವು ಸುಂದರಗೊಳಿಸಲು ಸಹಕಾರಿ ಆಗ್ತೈತೆ. ಇದರಿಂದ ಏಕಾಗ್ರತೆ ಕೂಡ ಬರ್ತೈತೆ. ಇನ್ನೂ ಹಲವಾರು ಪ್ರಯೋಜನಗಳಿರ್ತವೆ. ಈಗ ಉತ್ಕಟಾಸನ, ನಿಂತು ಮಾಡುವ ಆಸನದಲ್ಲಿ ಉತ್ಕಟಾಸನ. ಈ ಭಂಗಿಯನ್ನು ಸಾಧಕನು ಏನಾಗ್ತಾನೆ, ಕುರ್ಜಿಯಂತೆ ಮಾಡ್ತಾನೆ. ಈ ಉತ್ಕಟಾಸನ ಅಂದರೆ ಕುರ್ಜಿ ಟೈಪು, ಕುರ್ಜಿ ಶೇಪ್ ಬರ್ತೈತಿ, ಅದಕ್ಕೆ ಉತ್ಕಟಾಸನ ಅಂತೇಳಿ ಕರಿತೀವಿ. ಹಾಗಾದರೆ ಉತ್ಕಟಾಸನ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ರಿ. ಪ್ರಾರಂಭ ಸ್ಥಿತಿ, ಸಮಸ್ಥಿತಿ ಇರಬೇಕಿಲ್ಲಿ. ಪೂರಕ ಮಾಡುತ್ತಾ 2 ಪಾದಗಳ ಮೇಲೆ ನಿಲ್ಲುತ್ತಾ ಕೈಗಳನ್ನು ಭುಜದ ನೇರಕ್ಕೆ ಪಕ್ಕಕ್ಕೆ ಎತ್ತಬೇಕು. ರೇಚಕದೊಂದಿಗೆ 2 ತೋಳುಗಳನ್ನು ಕಿವಿಯ ಪಕ್ಕದಲ್ಲಿ ಮೇಲೆತ್ತಿ ವಿ ಆಕಾರದಲ್ಲಿ ಹಿಡಿಯಬೇಕು. 2 ಹಸ್ತಗಳನ್ನು ಪರಸ್ಪರ ಜೋಡಿಸಿ ತಲೆಯ ಮೇಲೆ ನೇರಕ್ಕೆ ಹಿಡಿಬೇಕು. ಪೂರಕದೊಂದಿಗೆ ಪುಷ್ಟವನ್ನು ಕೆಳಗೆ ತರುತ್ತಾ ಕುರ್ಜಿಯಲ್ಲಿ ಕುಳಿತುಕೊಳ್ಳುವ ರೀತಿಯಲ್ಲಿ ಮೊಣಕಾಲು ಮಡಚಿ ತೊಡೆಗಳು ನೆಲಕ್ಕೆ ಸಮಾನಾಂತರವಾಗಿರಂತೆ ನಿಲ್ಲಬೇಕು. ಹಾಗಾದರೆ ಉತ್ಕಟಾಸನದ ಲಾಭ ಏನು ಸಿಗುತ್ತೆ ನಮಗೆ ಅಂತೇಳಿ ನೋಡ್ರಿ. ಈ ಆಸನವು ಕಾಲು, ಮಂಡಿ, ತೊಡೆಯ ಭಾಗದ ಸ್ನಾಯುಗಳು ಬಲಯುತವಾಗಲು ಏನು ಮಾಡ್ತವೆ, ಸಹಕಾರಿ ಮಾಡ್ತವೆ. ಅರ್ಧ ಚಕ್ರಾಸನ, ಈ ಒಂದು ಅರ್ಧ ಚಕ್ರಾಸನ ಮಾಡುವಂತಹ ಸ್ಥಿತಿ ನೋಡಿರಿ, ಪ್ರಾರಂಭದ ಸ್ಥಿತಿ ಅಥವಾ ಸಮಸ್ಥಿತಿ ಅಂತ ಕರಿತೀವಿ. ಆಸನ ಮಾಡುವ ವಿಧಾನ: ಪೂರಕದೊಡನೆ ಬಲಗೈಯನ್ನು ಪಕ್ಕಕ್ಕೆ ಭುಜದ ಸಮಕ್ಕೆ ಎತ್ತಬೇಕು. ಪೂರಕದೊಡನೆ ಬಲಗೈಯನ್ನು ಪಕ್ಕಕ್ಕೆ ಭುಜದ ಸಮಕ್ಕೆ ಎತ್ತಬೇಕು. ರೇಚಕದೊಂದಿಗೆ ಬಲಗೈಯನ್ನು ನಿಧಾನವಾಗಿ ಭುಜದ ಮೇಲ್ಭಾಗದಿಂದ ಅಂಗೈ ಮೇಲಿರುವಂತೆ ಕಿವಿಯ ಪಕ್ಕದಲ್ಲಿ ತಲೆಯ ಮೇಲೆತ್ತಬೇಕು. ರೇಚಕದೊಂದಿಗೆ ಬಲಗೈ ಏನು ಮಾಡಬೇಕು, ನಿಧಾನವಾಗಿ ಭುಜದ ಮೇಲ್ಭಾಗದಿಂದ ಅಂಗೈ ಮೇಲಿರುವಂತೆ ಕಿವಿಯ ಪಕ್ಕದಲ್ಲಿ ಏನು ಮಾಡಬೇಕು, ತಲೆಯ ಮೇಲೆ ಎತ್ತಬೇಕು. ರೇಚಕ ಮಾಡುತ್ತಾ ನಿಧಾನವಾಗಿ ಎಡಗೈಯನ್ನು ತೊಡೆಯ ಕೆಳಗೆ ಜಾರಿಸುತ್ತಾ ಬಲಭಾಗಕ್ಕೆ ಬಾಗಬೇಕು. ಈ ಸ್ಥಿತಿಯಲ್ಲಿ ಶರೀರವನ್ನು ಸ್ವಲ್ಪ ಸಮಯದವರೆಗೆ ನಿಯಂತ್ರಿಸಬೇಕು. ಇದೇ ರೀತಿ ಬಲಭಾಗಕ್ಕೆ ಬಗ್ಗಿದಂತೆ ಎಡಪಾರ್ಶ್ವದ ಕಡೆಗೂ ಮಾಡಬೇಕು. ಇದರ ಲಾಭ ಏನು ಪಡ್ಕೊಳ್ತೀವಿ ಅಂತಂದರೆ, ನಾವು ಈ ಆಸನವು ಬಲ ಮತ್ತು ಎಡಪಾರ್ಶ್ವದ ಮೂಳೆ ಮತ್ತು ಸ್ನಾಯುಗಳು ಬಲಯುತಗಳಲ್ಲಿ ಏನಾಗ್ತವೆ, ಸಹಕಾರಿ ಆಗ್ತವೆ. ಈಗ ಪಾರ್ಶ್ವ ಚಕ್ರಾಸನ, ಇದನ್ನು ಕೂಡ ಪ್ರಾರಂಭದ ಸ್ಥಿತಿ ಅಥವಾ ಸಮಸ್ಥಿತಿ ಮಾಡಬೇಕು. ಅಭ್ಯಾಸಿಯು ಹಿಂದಕ್ಕೆ ಬಾಗುವುದರಿಂದ ಆಸನವು ಏನಾಗ್ತದೆ, ಚಕ್ರಾಕೃತಿಯಂತೆ ಕಾಣುವುದರಿಂದ ಅರ್ಧ ಚಕ್ರದಂತಾಗಿರುತ್ತದೆ. ಹೀಗಾಗಿ ಇದನ್ನು ಅರ್ಧಕಟಿ ಚಕ್ರಾಸನ ಅಂಥೇಳಿ ನಾವು ಕರಿತೀವಿ. ಅರ್ಧಕಟಿ ಚಕ್ರಾಸನ ಅಂದ್ರೆ ಒಂದೇ, ಪಾರ್ಶ್ವ ಚಕ್ರಾಸನ ಅಂದ್ರೆ ಒಂದೇ. ಹಾಗಾದರೆ ಇದು ಹೇಗೆ ಮಾಡಬೇಕು ಅಂತೇಳಿ ನೋಡ್ರಿ. ಪೂರಕದೊಡನೆ 2 ತೋಳುಗಳನ್ನು ಭುಜ ನೇರಕ್ಕೆ ತರಬೇಕು. 2 ಕೈಗಳನ್ನು ಸೊಂಟದ ಮೇಲೆ ಇಟ್ಟು ಎದೆಯನ್ನು ವಿಸ್ತಾರ ಮಾಡಬೇಕು. ಬೆನ್ನು ಹಿಂದೆ ಮೊಣಕೈಗಳನ್ನು ಸಮಾನ ಅಂತರದಲ್ಲಿರಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗಬೇಕು. ಅಂತಿಮ ಸ್ಥಿತಿಯಲ್ಲಿ ಸರಳವಾಗಿ ನೋಡಬೇಕಿಲ್ಲಿ ಉಸಿರಾಡಬೇಕು. ಹೀಗೆ ನಿಧಾನವಾಗಿ ಸೊಂಟ ನೇರ ಮಾಡಬೇಕು. ಕೈಗಳು ಕೆಳಗೆ ಬಿಟ್ಟು ಸಮಸ್ಥಿತಿಗೆ ಬರಬೇಕು. ಹಾಗಾದರೆ ಇದರ ಲಾಭ ಏನು, ಅರ್ಧಕಟಿ ಚಕ್ರಾಸನದ ಲಾಭ ಏನು ಅಂದರೆ, ಈ ಆಸನ ದೈಹಿಕ ಸಮತೋಲನ, ಕೆಳಬೇರಿನ ಕಾರ್ಯಕ್ಷಮತೆ ವೃದ್ಧಿಸಲು ಏನಾಗ್ತೈತೆ, ಸಹಕಾರಿ ಆಗ್ತೈತೆ. ಈಗ ಕುಳಿತು ಮಾಡುವಂತಹ ಆಸನಗಳು. ಕುಳಿತು ಮಾಡುವಂತಹ ಆಸನದಲ್ಲಿ ಪದ್ಮಾಸನ. ಈ ಆಸನದಲ್ಲಿ ಸಾಧಕರು ಕುಳಿತಿರುವಾಗ ಕಮಲದ ಹೂವಿನಂತೆ ಏನು ಮಾಡ್ತದೆ, ಕಾಣ್ತದೆ. ಈ ರೀತಿ ಫೈನಲ್ ಪದ್ಮಾಸನ. ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು, ಫೋರ್ತು, ಫಿಫ್ತು. ಇಲ್ಲಿ ಕೂಡ ಪ್ರಾರಂಭದ ಸ್ಥಿತಿ ನೋಡಿರಿ. ಸಮತಲ ಸ್ಥಿತಿಯಲ್ಲಿ ಚಿತ್ರ 1ರಲ್ಲಿ ತೋರಿಸಿರುವಂತೆ ಅನುಸರಿಸುವುದು. ಇದು ಕುಳಿತು ಮಾಡುವ ಎಲ್ಲ ಆಸನಗಳಿಗೆ ಪ್ರಾರಂಭದ ಸ್ಥಿತಿ ಆಗಿರ್ತೈತೆ. ಈಗ ಪದ್ಮಾಸನ ಮಾಡುವ ವಿಧಾನ ನೋಡ್ರಿ. ಬಲಗಾಲನ್ನು ಮಡಚಿ ಬಲಪಾದವನ್ನು ಎಡತೊಡೆಯ ಮೇಲೆ ಬಲ ಹಿಮ್ಮಡಿಯ ನಾಭಿಯ ಹತ್ತಿರ ಬರುವಂತೆ ಇರಿಸಬೇಕು. ಎಡಗಾಲನ್ನು ಮಡಚಿ ಬಲಗಾಲಿನ ಮೇಲೆ ಇರಿಸಬೇಕು. ಕೈ ಬೆರಳುಗಳಿಂದ ಚಿನ್ಮುದ್ರೆ ಮಾಡಿ ಮೊಣಕಾಲ ಮೇಲೆ ಇರಿಸಬೇಕು. ಹಾಗೂ ಧ್ಯಾನ ಸ್ಥಿತಿಯಲ್ಲಿ ಅಂತಿಮ ಸ್ಥಿತಿಗೆ ಬರಬೇಕು. ಮುಂದಿನ ಹಂತವಾಗಿ ಕಾಲುಗಳನ್ನು ಬದಲು ಮಾಡಿ ಮೇಲೆ ತಿಳಿಸಿದ ರೀತಿಯಲ್ಲಿ ಪದ್ಮಾಸನ ಮುಂದುವರಿಸಬೇಕು. ಹಾಗಾದರೆ ಪದ್ಮಾಸನದಿಂದ ಏನು ಲಾಭ ಆಗ್ತದೆ ಅಂದರೆ, ಈ ಆಸನ ಮಾಡುವುದರಿಂದ ಮಾನಸಿಕ ಏಕಾಗ್ರತೆ ದೊರೆಯುತ್ತೆ. ಮೊಣಕಾಲಿನ ಸಂಧಿಗಳು ಚಲಿಸದಂತೆ
ಚಲಿಸಲು ಏನು ಮಾಡ್ತವೆ, ಸಹಾಯಕ ಆಗ್ತದೆ. ಚಲಿಸದಂತೆ ಎಲ್ಲ ಚಲಿಸಲು ಸಹಾಯ ಮಾಡ್ತವೆ. ಭೂನಮನ ಪದ್ಮಾಸನ ಅಥವಾ ಯೋಗ ಮುದ್ರಾಸನ ಅಂತ ಕೂಡ ಇದಕ್ಕೆ ಕರಿತೀವಿ. ಇದನ್ನು ಕೂಡ ಅಂತಿಮ ಸ್ಥಿತಿ ಆಗಿರ್ತೈತಿ. ಇದು ಭೂನಮನ ಪದ್ಮಾಸನ. ಈ ರೀತಿ ಪದ್ಮಾಸನ ಪೂರ್ಣಗೊಂಡ ನಂತರ ಕೈಗಳನ್ನು ಹಿಂದಕ್ಕೆ ಕಟ್ಟಿ ಪದ್ಮಾಸನ ಸ್ಥಿತಿಯಲ್ಲಿಯೇ ಮುಂದಕ್ಕೆ ಬಾಗುವಂಥ ಸ್ಥಿತಿಯಾಗಿರ್ತದೆ. ಇದು ಪದ್ಮಾಸನ ಏನು ಮಾಡ್ತೀವಲ್ಲ ಅದೇ ಒಂದು ನೆಕ್ಸ್ಟ್ ಸ್ಟೆಪ್ಪಲ್ಲೇ ಮುಂದಕ್ಕೆ ಬಾಗಿದ್ರೆ ಏನಾಗುತ್ತೆ, ಇದು ಭೂನಮನಾಸನ ಆಗುತ್ತೆ. ಹಾಗಾದರೆ ಇದರ ಲಾಭ ಏನು ಅಂದರೆ, ಈ ಆಸನ ಮಾಡುವುದರಿಂದ ಸೊಂಟದ ಸ್ನಾಯುಗಳು ಬಲಯುತಗಳಲ್ಲೂ ಸಹಕಾರಿಯಾಗ್ತವೆ. ಬದ್ಧ ಪದ್ಮಾಸನ, ಇದು ಪ್ರಾರಂಭದ ಸ್ಥಿತಿ. ಬದ್ಧ ಪದ್ಮಾಸನ ಅಂತೀವಿ ಇದಕ್ಕೆ. ಪದ್ಮಾಸನದಂತೆ ಕುಳಿತುಕೊಳ್ಳುವುದು ಅಂದರೆ ಪದ್ಮಾಸನದ ಎಲ್ಲ ನಿಯಮಗಳು ಇಲ್ಲಿ ಅನ್ವಯ ಆಗ್ತವೆ. ಎಣಿಕೆ 2ಕ್ಕೆ 2 ಕೈಗಳನ್ನು ಬೆನ್ನಿನ ಹಿಂದಕ್ಕೆ ಒಯ್ಯುತ್ತಾ ಎಡಗೈನಿಂದ ಎಡಗಾಲಿನ ಹೆಬ್ಬೆರಳುಗಳನ್ನು ಬಲಗೈನಿಂದ ಬಲಗಾಲಿನ ಹೆಬ್ಬೆರಳನ್ನು ಹಿಡಿದುಕೊಳ್ಬೇಕು. ಶರೀರ ನೇರವಾಗಿದ್ದು ಉಸಿರಾಟ ಏನಾಗಿರಬೇಕು, ಇಲ್ಲಿ ಸರಳವಾಗಿರಬೇಕು. ಹಾಗಾದರೆ ಇದರ ಲಾಭ ಏನು? ಬದ್ಧ ಪದ್ಮಾಸನದು ಅಂದರೆ ಈ ವ್ಯಾಯಾಮದಿಂದ ಹೊಟ್ಟೆಯ ಭಾಗದ ಸ್ನಾಯುಗಳೇನಾಗುತ್ತೆ, ಬಲಯುತಗೊಳ್ತವೆ. ಇವಾಗ ಮಲಗಿ ಮಾಡುವ ಆಸನಗಳು. ನಿಂತು ಮಾಡುವ ಆಸನ ಇತ್ತು, ಕುಳಿತು ಮಾಡುವ ಆಸನ ಇತ್ತು, ಇನ್ನೂ ಬೇರೆ ಬೇರೆ ಇದ್ದಾವೆ, ಆದರೆ ಇಲ್ಲಿ ಕೊಟ್ಟಿರೋದಿಷ್ಟು. ಇವಾಗ ಮಲಗಿ ಮಾಡುವ ಆಸನಗಳು. ಉತ್ತಿತ್ತ ದ್ವಿಪಾದ ಮೇರುದಂಡಾಸನ. ಇದಕ್ಕೇನಂತೀವಿ, ಉತ್ತಿತ್ತ ದ್ವಿಪಾದ ಮೇರುದಂಡಾಸನ ಅಂತ ಕರಿತೀವಿ. ಇದು ಪ್ರಾರಂಭದ ಸ್ಥಿತಿ ಅಥವಾ ಸಮಸ್ಥಿರ ಸ್ಥಿತಿ. ಬೆನ್ನಿನ ಮೇಲೆ ಮಲಗಿರುವುದು. ಪೂರಕದೊಂದಿಗೆ 2 ಕಾಲುಗಳನ್ನು 30 ಡಿಗ್ರಿ ಕೋನದಷ್ಟು ಮೇಲೆ ಕೆತ್ತಬೇಕು. ಈ ಸ್ಥಿತಿಯಲ್ಲಿ ಸ್ವಲ್ಪ ಸಮಯ ಕಾಲುಗಳನ್ನು ನಿಲ್ಲಿಸಬೇಕು. ರೇಚಕದೊಂದಿಗೆ ಕಾಲನ್ನು ನಿಧಾನವಾಗಿ ಕೆಳಗಿಳಿಸಬೇಕು. ಲಾಭ ಸೊಂಟದ ಸ್ನಾಯುಗಳನ್ನು ಬಲಯುತಗಳಲ್ಲಿ ಏನಾಗ್ತೈತಿ, ಸಹಾಯ ಮಾಡ್ತೈತಿ. ಈ ಒಂದು ಯಾವ ಆಸನ ಇದು? ಉತ್ತಿತ್ತ ದ್ವಿಪಾದ ಮೇರುದಂಡಾಸನ. ಶೀರ್ಷಬದ್ಧ ಹಸ್ತಮೇರು ದಂಡಾಸನ. ಇಲ್ಲಿ ಪ್ರಾರಂಭ ಸ್ಥಿತಿ ನೋಡಿರಿ, ಅಥವಾ ಸಮಸ್ತ ಸ್ಥಿತಿ. ಅಂಗಾತಾಗಿ ಮಲಗಿರುವುದು. 2 ಕೈಗಳನ್ನು ತಲೆಯ ಅಡಿಯಲ್ಲಿ ತೆಗೆದುಕೊಂಡು ಬೆರಳುಗಳನ್ನು ಹೆಣೆದುಕೊಳ್ಬೇಕು. ಪೂರಕದೊಂದಿಗೆ ಬೆನ್ನಿನ ಭಾಗವನ್ನು 30 ಡಿಗ್ರಿ ಮೇಲಕ್ಕೆತ್ತಬೇಕು. ಇದೇ ಭಂಗಿಯಲ್ಲಿ ಸ್ವಲ್ಪ ಹೊತ್ತು ಸರಳ ಉಸಿರಾಟದೊಂದಿಗೆ ಇರಬೇಕು. ರೇಚಕದೊಂದಿಗೆ ಸೊಂಟವನ್ನು ನಿಧಾನವಾಗಿ ಕೆಳಗೆ ಇಳಿಸಬೇಕು. ಕೈಗಳನ್ನು ಮೊದಲಿನಂತೆ ಸಮತಲ ಸ್ಥಿತಿಗೆ ತರಬೇಕು. ಹಾಗಾದರೆ ಈ ಒಂದು ಆಸನದ ಏನು ಬೆನಿಫಿಟ್ಸ್ ಆಗ್ತವೆ ನಮಗಂದರೆ, ಸೊಂಟದ ಮತ್ತು ಹೊಟ್ಟೆಯ ಸ್ನಾಯುಗಳು ಬಲಯುತ ಆಗಲು ಸಹಕಾರಿಯಾಗ್ತವೆ. ಈಗ ಶವಾಸನ. ಪ್ರಾರಂಭದ ಸ್ಥಿತಿ ಅಥವಾ ಸಮಸ್ತರ ಸ್ಥಿತಿ. ಅಂಗಾತವಾಗಿ ಮಲಗಿರುವುದು. ಶವ ಥರ ಮಲಗಿರ್ತೀವಲ್ಲ, ಅದಕ್ಕೆ ಶವಾಸನ ಅಂತೇಳಿ ಕರಿತೀವಿ. ಇದೊಂದು ವಿಶ್ರಾಂತಿದಾಯಕ ಆಸನ ಆಗಿರ್ತೈತಿ. ಯೋಗ ಸಾಧಕರಿಗೆ ಇದು ಪೂರ್ಣ ವಿಶ್ರಾಂತಿ ಕೊಡುವಂಥ ಸ್ಥಿತಿಯಾಗಿರ್ತೈತಿ. ಕೈಗಳನ್ನು ಸಡಿಲಗೊಳಿಸಿ ಅಂಗಾತವಾಗಿ ಮಲಗಬೇಕು. ದೇಹದ ಒಂದೊಂದೇ ಭಾಗವನ್ನು ಬಿಗಿ ಮಾಡಿ ಬಾಯಿಂದ 4-6 ಬಾರಿ ಏನು ಮಾಡಬೇಕು, ದೀರ್ಘ ಉಸಿರಾಟ ಮಾಡಿಸಿ ನಂತರ ಶರೀರದ ಒಂದೊಂದೇ ಭಾಗವನ್ನು ಸಡಿಲಗೊಳಿಸುತ್ತಾ ನಿಧಾನವಾಗಿ ಉಸಿರಾಟ ಮಾಡ್ತಿರಬೇಕು. ಅರ್ಧಮುಖಿ ಪಾದದಿಂದ ತಲೆಯವರೆಗೂ ಎಲ್ಲ ಅಂಗಗಳನ್ನು ವೀಕ್ಷಿಸುತ್ತಾ ಸಡಿಲಗೊಳಿಸುತ್ತಾ ಬರಬೇಕು. ಅಂದರೆ ಕಾಲ್ಬೆರಳು, ಅಂಗಾಲುಗಳು, ಹಿಮ್ಮಡಿಗಳು, ಮುಂಗಾಲಿನ ಕೀಲುಗಳು, ಮೀನಖಂಡಗಳು, ಮೊಣಕಾಲುಗಳು, ತೊಡೆಗಳು, ಪೃಷ್ಠಗಳು, ಕಿಬ್ಬೊಟ್ಟೆಯ ಭಾಗ, ಬೆನ್ನುಮೂಳೆ, ಸೊಂಟ, ಉದರ, ಹೃದಯ ಸ್ನಾಯುಗಳು, ಶ್ವಾಸಕೋಶ, ಕುತ್ತಿಗೆ, ಮುಖದ ಸ್ನಾಯು ಇತ್ಯಾದಿಗಳು ಏನಾಗ್ತವೆ ಇಲ್ಲಿ ಒಂಥರ ರೆಸ್ಟ್ ಮಾಡಿದ್ರೆ ವಿಶ್ರಾಂತಿ ಸ್ಥಿತಿಯಲ್ಲಿ ಇರ್ತವೆ. ಅವೆಲ್ಲ ಭಾಗಗಳಿಗೆ ನಾವು ನೋಡಬೇಕು, ವಿಶ್ರಾಂತಿ ಕೊಡಬೇಕು. ವಿಶ್ರಾಂತಿ ಕೊಡ್ತಾ ಒಳತ ಗಮನ ಕೂಡ ಹರಿಸಬೇಕು. ಶರೀರ ಪೂರ್ಣವಾಗಿ ಶಾಂತವಾಗಿದೆ ಎಂದು ಭಾವಿಸುತ್ತಾ ವಿಶ್ರಾಂತಿ ಪಡ್ಕೊಳ್ಬೇಕು. ಇದರಿಂದ ಯೋಗಾಭ್ಯಾಸದಿಂದ ದಣಿವಾದ ಶರೀರ, ಬಾಹ್ಯ ಮತ್ತು ಆಂತರಿಕ ಅಂಗಗಳಿಗೆ ಏನಾಗ್ತದೆ, ಪೂರ್ಣ ವಿಶ್ರಾಂತಿ ದೊರೆತು ಅಭ್ಯಾಸಿಗರಲ್ಲಿ ಮತ್ತೇನಾಗ್ತೈತೆ, ಚೈತನ್ಯ ಮೂಡ್ತೈತೆ. ಆಸನ ಮುಗಿದ ಮೇಲೆ ಲಾಸ್ಟಿಗೆ ಈಗ ಒಂದು ಆಸನ ಮಾಡುವುದು ಒಳ್ಳೆಯದು. ಮಾಡಬೇಕು ಕೂಡ. ನಾವು ಬೇರೆ ಬೇರೆ ಆಸನಗಳು ಮಾಡಿ ನಮಗೆ ಏನಾಗುತ್ತೆ, ಬಾಡಿ ಟಯರ್ಡ್ ಆಗುತ್ತೆ. ಹಾಗಾಗಿ ವಿಶ್ರಾಂತದಾಯಕ ಆಸನವಾಗಿ ಇದನ್ನು ನಾವು ಮಾಡ್ತೀವಿ. ಇಲ್ಲಿ ಗಮನಿಸಿ, ಈ ಆಸನ ಮಾಡುವಾಗ ಮನಸ್ಸಿನಲ್ಲಿ ಯಾವುದೇ ಉದ್ವೇಗ, ಒತ್ತಡ ಇರಕೂಡದು. ಮನಸ್ಸು ಶಾಂತವಾಗಿರಬೇಕಿಲ್ಲಿ. ಕೇವಲ ಉಸಿರಾಟದತ್ತ ಮಾತ್ರ ಗಮನವನ್ನು ಕೇಂದ್ರೀಕರಿಸಬೇಕು. ಹಾಗಾದರೆ ಲಾಭ ಏನು ಅಂತಂದ್ರೆ ನೋಡಿರಿ, ಯೋಗಾಭ್ಯಾಸದಿಂದ ಉಂಟಾದ ದಣಿವು ಕಡಿಮೆಯಾಗಿ ಚೈತನ್ಯ ಬರಲು ಏನಾಗ್ತೈತಿ, ಈ ಒಂದು ಶವಾಸನ ಸಹಕಾರಿಯಾಗ್ತೈತಿ. ದಿನವಿಡೀ ವ್ಯಕ್ತಿ ಸಂತೋಷಭರಿತವಾಗಿ ಚಟುವಟಿಕೆಯಿಂದ ಇರಲು ಏನಾಗ್ತೈತಿ, ಈ ಒಂದು ಶವಾಸನ ಪೂರಕವಾಗಿ ಕೆಲಸ ಮಾಡ್ತೈತಿ. ಇಷ್ಟು ಏನದು ಸೂರ್ಯ ನಮಸ್ಕಾರ ಮತ್ತು
ನಿಂತು ಮಾಡುವ, ಕುಳಿತು ಮಾಡುವ, ಮಲಗಿ ಮಾಡುವ ಆಸನಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.